ಕೃಷ್ಣಾಮೃತದ ಎಲ್ಲ ಕೇಳುಗರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕೃಷ್ಣಾಮೃತದ ಇಂದಿನ ಸಂಚಿಕೆಯಲ್ಲಿ ಅನಾದಿ ಕಾಲದಿಂದಲೂ ಅನೇಕ ಜನರ ಮಧ್ಯೆ ಇರುವ ಒಂದು ಪ್ರಶ್ನೆಯ ಬಗ್ಗೆ ಮಾತಾಡೋಣ. ಏನದು ಪ್ರಶ್ನೆ ಅಂದರೆ ಶಿವ ಹೆಚ್ಚೋ ಅಥವಾ ಕೃಷ್ಣ ಹೆಚ್ಚೋ ಅಂತ. ಈ ಪ್ರಶ್ನೆ ಈಗಿನದ್ದಲ್ಲ. ಅನಾದಿ ಕಾಲದಿಂದಲೂ ಅನೇಕ ಜನರು ಈ ವಿಚಾರವಾಗಿ ಅನೇಕ ಸಂಘರ್ಷಗಳನ್ನು ಎದುರಿಸಿದ್ದಾರೆ. ಅನೇಕ ಚಲನಚಿತ್ರಗಳಲ್ಲಿ ಕೂಡ ಇದರ ಕಥೆಗಳನ್ನು ನಾವು ಗಮನಿಸಿದ್ದೀವಿ. ಉದಾಹರಣೆಗೆ ಕಮಲ್ ಹಾಸನ್ರವರ ದಶಾವತಾರ ಚಿತ್ರದ ಓಂ ನಮೋ ನಾರಾಯಣಾಯ ಹಾಡಿನ ದೃಶ್ಯಾವಳಿ. ನಾವು ಅನೇಕ ಜನರು ಈ ವಿಚಾರವಾಗಿ ಜಗಳ ಆಡೋದನ್ನ, ಚರ್ಚೆ ಮಾಡೋದನ್ನ ನೋಡ್ತಾನೆ ಇರ್ತೀವಿ. ಈಗ ಅದನ್ನೆಲ್ಲ ಪಕ್ಕಕ್ಕಿಟ್ಟು ನೇರವಾಗಿ ಭಗವದ್ಗೀತೆ, ಭಾಗವತ ಹಾಗೂ ಇತರ ಪುರಾಣಗಳಲ್ಲಿ ಈ ವಿಚಾರವಾಗಿ ಏನೇನಿದೆ ಅಂತ ಯಥಾವತ್ತಾಗಿ ನೋಡೋಣ. ಇಲ್ಲಿ ಯಾವುದೂ ಕೂಡ ನನ್ನ ಸ್ವಂತ ಅಭಿಪ್ರಾಯ ಆಗಲಿ, ವಿಚಾರವಾಗಲಿ ಅಥವಾ ನಾನೇನೋ ಸೃಷ್ಟಿಸಿರೋದಲ್ಲ. ಎಲ್ಲವೂ ಸನಾತನ ಧರ್ಮದಲ್ಲಿ ವಿವಿಧ ಗ್ರಂಥಗಳಲ್ಲಿ ಉಲ್ಲೇಖ ಆಗಿರೋ ವಿಚಾರಗಳು. ನಾನು ಹಿಂದಿನ ಒಂದು ಕೃಷ್ಣಾಮೃತದ ಸಂಚಿಕೆಯಲ್ಲಿ ಹೇಳಿರೋ ಹಾಗೆ ಪದ್ಮಪುರಾಣದ ಉತ್ತರಕಾಂಡದ 72ನೇ ಅಧ್ಯಾಯದಲ್ಲಿ ಸ್ವಯಂ ಆ ಶಿವನೇ ಪಾರ್ವತಿ ದೇವಿಗೆ ಹೇಳಿದ್ದಾನೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಅಂತ ಆ ಶಿವ ಶ್ರೀರಾಮನನ್ನು ಹೊಗಳುತ್ತಿದ್ದರೆ, ಇತ್ತ ಶ್ರೀರಾಮ ಆ ಶಿವನನ್ನು ಪೂಜಿಸ್ತಾನೆ. ರಾಮಾಯಣದಲ್ಲಿ ನಾವು ಇದನ್ನು ಗಮನಿಸಬಹುದು. ರಾಮೇಶ್ವರ ಕ್ಷೇತ್ರವೇ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ. ತುಳಸೀದಾಸರು ಶ್ರೀರಾಮಚರಿತ ಮಾನಸದ ಲಂಕಾಕಾಂಡದಲ್ಲಿ ಹೇಳಿರೋ ಹಾಗೆ, ಸಂಕರ ಪ್ರಿಯ ಮಮದ್ರೋಹಿ ಶಿವದ್ರೋಹಿ ಮಮದಾಸ್ ತೇ ನರಕರಹಿ ಕಲಪ ಭರಿ ಘೋರ ನರಕ್ ಮಹುಭಾಸ್. ಅಂದರೆ ಆ ಶ್ರೀರಾಮ ಹೇಳ್ತಾನೆ, ಯಾರು ಶಂಕರಪ್ರಿಯರಾಗಿ ನನ್ನನ್ನು ದ್ವೇಷಿಸುತ್ತಾರೋ ಅಥವಾ ನನ್ನ ದಾಸರಾಗಲು ಬಯಸಿ ಶಂಕರನನ್ನು ದ್ವೇಷಿಸುತ್ತಾರೋ ಅಂತಹ ಜನರು ಖಂಡಿತವಾಗಿಯೂ ಘೋರ ನರಕಕ್ಕೆ ಹೋಗುತ್ತಾರೆ ಅಂತ. ಇದರ ಜೊತೆಗೆ ರಾಮನ ಭಂಟನಾದ ಹನುಮನನ್ನು ಶಿವನ ಅವತಾರ ಅಂತಾನೇ ನಂಬಲಾಗಿದೆ. ರಾಮಾವತಾರದಲ್ಲಿ ರಾಮೇಶ್ವರ ಪ್ರಸಿದ್ಧವಾದರೆ ಕೃಷ್ಣಾವತಾರದಲ್ಲಿ ಗೋಪೇಶ್ವರ ಪ್ರಸಿದ್ಧವಾಗಿದೆ. ಈ ಗೋಪೇಶ್ವರನ ಕಥೆ ಏನು ಅಂದರೆ, ಶ್ರೀಕೃಷ್ಣನ ರಾಸಲೀಲೆ ನಡೆಯುತ್ತಿದ್ದಾಗ ಪರಮ ವೈಷ್ಣವನಾದ ಶಿವ ಕೂಡ ರಾಸಲೀಲೆನ ನೋಡೋಕ್ಕೆ ಬಂದಂತೆ. ಆದರೆ ರಾಸಲೀಲೆಗೆ ಗಂಡಸರ ಪ್ರವೇಶನ ನಿಷೇಧಿಸಲಾಗಿರುತ್ತೆ. ಹಾಗಾಗಿ ಶಿವ ಯಮುನೆಯಲ್ಲಿ ಮುಳುಗೆದ್ದು ಗೋಪಿಕೆಯ ರೂಪ ತಾಳಿ ರಾಸಲೀಲೆಗೆ ಬಂದಾಗ ಶಿವಪ್ರಿಯನಾದ ಕೃಷ್ಣನು ಶಿವನನ್ನು ಗೋಪಿಕೆಯ ರೂಪದಲ್ಲಿ ನೋಡಿ ಗೋಪೇಶ್ವರ ಅಂತ ಕರೆದ ಅನ್ನೋ ಕಥೆ ಇದೆ. ಬೃಂದಾವನದಲ್ಲಿ ನಾವು ಗೋಪೇಶ್ವರ ಮಹಾದೇವನ ದೇವಾಲಯನ ನೋಡಬಹುದು. ಈ ದೇವಸ್ಥಾನದ ವಿಶೇಷತೆ ಅಂದರೆ, ಬೆಳಗ್ಗೆ ಹೊತ್ತು ಶಿವಲಿಂಗದ ಪೂಜೆ ನಡೆದರೆ ರಾತ್ರಿ ಹೊತ್ತು ಶಿವಲಿಂಗಕ್ಕೆ ಸೀರೆಯ ಅಲಂಕಾರ ಮಾಡಿ ಪೂಜಿಸಲಾಗುತ್ತೆ. ಕೃಷ್ಣನಿಗಾಗಿ ಶಿವ ಹೆಣ್ಣಿನ ರೂಪ ಧರಿಸಿದ ಕಥೆಯಂತೆ ಭಸ್ಮಾಸುರನ ಕಥೆಯಲ್ಲಿ ವಿಷ್ಣು ಮೋಹಿನಿಯ ರೂಪ ತಾಳ್ತಾನೆ. ನಂತರ ಶಿವ ಮತ್ತು ಮೋಹಿನಿ ಅಂದರೆ ಹರಿಹರ ಪುತ್ರನಾಗಿ ಅಯ್ಯಪ್ಪ ಜನಿಸಿದ ಕಥೆನ ಕೂಡ ನಾವು ಕೇಳಿದ್ದೀವಿ. ಇನ್ನು ಭಗವದ್ಗೀತೆಯ 10ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರು ಶಿಖರಿಣಾಮಹಂ. ಎಲ್ಲ ರುದ್ರರಲ್ಲಿ ನಾನು ಶಿವ, ಯಕ್ಷ ಮತ್ತು ರಾಕ್ಷಸರಲ್ಲಿ ನಾನು ಸಂಪತ್ತಿನ ಅಧಿಪತಿ ಕುಬೇರ, ವಸುಗಳಲ್ಲಿ ನಾನು ಅಗ್ನಿ ಮತ್ತು ಪರ್ವತಗಳಲ್ಲಿ ನಾನು ಮೇರು ಪರ್ವತ ಅಂತ ಸ್ವಯಂ ಶ್ರೀಕೃಷ್ಣನೇ ಹೇಳಿದ್ದಾನೆ. ಇನ್ನು ಬ್ರಹ್ಮ ಸಂಹಿತೆಯ 5.45ರಲ್ಲಿ ಕ್ಷೀರಂ ಯಥಾ ದಧಿವಿಕಾರ ವಿಶೇಷ ಯೋಗಾತ್ ಸಂಜಾಯತೆ ನಹಿ ತತಃ ಪೃಥಗ್ ಆಸ್ತಿ ಹೇತೋಃ ಯಃ ಶಂಭೂತಾಂ ಅಪಿ ತಥಾ ಸಮುಪೈತಿ ಕಾರ್ಯಾತ್ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಹೇಗೆ ಆಮ್ಲದ ಕ್ರಿಯೆಯಿಂದ ಹಾಲು ಮೊಸರಾಗಿ ರೂಪಾಂತರಗೊಳ್ಳುತ್ತದೆಯೋ ಹಾಗೂ ಆ ಮೊಸರು ಹಾಲಿನ ಹಾಗೂ ಇಲ್ಲದೆ ಅದರಿಂದ ಭಿನ್ನವೂ ಆಗದೆ ಹಾಲಿನ ಮತ್ತೊಂದು ರೂಪವಾಗಿದೆಯೋ, ಅಂತೆಯೇ ವಿನಾಶದ ಕಾರ್ಯಕ್ಕಾಗಿ ಗೋವಿಂದನ ರೂಪಾಂತರವಾಗಿರೋ ಶಂಭುವಿಗೆ ನಾನು ಆರಾಧಿಸುತ್ತೇನೆ ಅಂತ ಬ್ರಹ್ಮ ಸಂಹಿತೆಯಲ್ಲಿ ಉಲ್ಲೇಖ ಆಗಿದೆ. ಇದರ ಹೊರತಾಗಿ ಯಜುರ್ವೇದದಲ್ಲಿ ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣವೇ ಶಿವಸ್ಯ ಹೃದಯಂ ವಿಷ್ಣುರ್ವಿಷ್ಣೋಶ್ಚ ಹೃದಯಂ ಶಿವಃ ಯಥಾ ಶಿವಮಯೋ ವಿಷ್ಣುರೇವಂ ವಿಷ್ಣುಮಯಃ ಶಿವ ಯಥಾಂತರಂ ನ ಪಶ್ಯಾಮಿ ತಥಾ ಮೇ ಸ್ವಸ್ತಿರಾಯುಷಿ ಯಥಾಂತರಂ ನ ಭೇದಾಃ ಸ್ಯುಃ ಶಿವರಾಘವಯೋಸ್ತತ ಅಂತ ಸುಂದರವಾಗಿ ಹೇಳಲಾಗಿದೆ. ಇದರ ಅರ್ಥ, ವಿಷ್ಣುವಿನ ರೂಪವೇ ಶಿವ ಮತ್ತು ಶಿವನ ರೂಪ ವಿಷ್ಣು. ವಿಷ್ಣು ಶಿವನ ಹೃದಯದಲ್ಲಿರುವಂತೆ ಶಿವನು ವಿಷ್ಣುವಿನ ಹೃದಯದಲ್ಲಿದ್ದಾನೆ. ಎಲ್ಲಿ ವಿಷ್ಣುವಿರುತ್ತಾನೋ ಅಲ್ಲಿ ಶಿವನಿರುತ್ತಾನೆ ಮತ್ತು ಎಲ್ಲಿ ಶಿವ ನೆಲೆಸಿರುತ್ತಾನೋ ಅಲ್ಲಿ ವಿಷ್ಣು ಇರುತ್ತಾನೆ. ಎಲ್ಲಿಯ ತನಕ ಯಾವ ವ್ಯಕ್ತಿ ಇವರಿಬ್ಬರ ನಡುವೆ ವ್ಯತ್ಯಾಸವನ್ನು ಹುಡುಕುವುದಿಲ್ಲವೋ ಅಲ್ಲಿಯ ತನಕ ಅವನು ಕ್ಷೇಮವಾಗಿ ದೀರ್ಘಾಯುಷ್ಯದಿಂದ ಇರುತ್ತಾನೆ ಅಂತ ಹೇಳಲಾಗಿದೆ. ಇದಕ್ಕೆ ಅದ್ಭುತ ನಿದರ್ಶನ ಅಂದರೆ ಪಂಡರಾಪುರದ ನರಹರಿ ಸೋನಾರರ ಕಥೆ. ಈ ಕಥೆನ ಈಗ ತಿಳ್ಕೊಳ್ಳೋಣ.
13ನೇ ಶತಮಾನದಲ್ಲಿ ಪಂಢರಾಪುರದಲ್ಲಿದ್ದ ಒಬ್ಬ ಜಮೀನ್ದಾರ ಅಥವಾ ವ್ಯಾಪಾರಿ ವಿಠಲ ತನಗೆ ಒಬ್ಬ ಮಗನನ್ನು ಕರುಣಿಸಿದರೆ ವಿಠಲನಿಗೆ ಚಿನ್ನದ ಸೊಂಟದ ಪಟ್ಟಿಯನ್ನು ತೊಡಿಸ್ತೀನಿ ಅಂತ ಹರಕೆ ಹೊತ್ಕೋತಾರೆ. ಅದೇ ರೀತಿ ಒಬ್ಬ ಮಗ ಹುಟ್ಟಿದಾಗ ಪಂಢರಾಪುರದಲ್ಲಿದ್ದ ಉತ್ತಮ ಅಕ್ಕಸಾಲಿಗರನ್ನು ಹುಡುಕಿ ನರಹರಿ ಸೋನಾರರ ಹತ್ರ ಬರ್ತಾರೆ. ನರಹರಿ ಸೋನಾರ್ ಒಬ್ಬ ಅಪ್ಪಟ ಶಿವನ ಭಕ್ತ. ಮಲ್ಲಿಕಾರ್ಜುನನ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸ್ತಾ ಇದ್ದ ನರಹರಿ ಸೋನಾರ್ ಪಂಢರಾಪುರದಲ್ಲೇ ಇದ್ರೂ ಕೂಡ ಒಂದಿನೂ ಪ್ರಸಿದ್ಧವಾದ ವಿಠಲನ ದರ್ಶನ ಮಾಡಿರಲ್ಲ. ಜೊತೆಗೆ ವಿಠಲನ ದೇವಸ್ಥಾನದ ಶಿಖರನೂ ನೋಡಲ್ಲ ಅಂತ ನಿರಾಕರಿಸಿರ್ತಾರೆ. ಹಾಗಾಗಿ ಆ ವ್ಯಾಪಾರಿ ವಿಠೋಬನಿಗೆ ಚಿನ್ನದ ಸೊಂಟದ ಪಟ್ಟಿ ತಯಾರಿಸೋಕೆ ಕೇಳಿಕೊಂಡಾಗ ಶಿವನ ಭಕ್ತರಾಗಿದ್ದ ನರಹರಿ ಸೋನಾರರು ತಾವು ಶಿವನನ್ನು ಮಾತ್ರ ಪೂಜಿಸೋದು ಮತ್ತು ವಿಠೋಬನಿಗೆ ಚಿನ್ನದ ಡಾಬನ್ನು ಮಾಡಲು ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಆ ವ್ಯಾಪಾರಿ ಹಲವು ಬಾರಿ ಕೇಳಿಕೊಂಡಾಗ ನರಹರಿ ಸೋನಾರರು ತಾವು ಮಾಡೋ ಆಭರಣಗಳನ್ನು ಶಿವ ಮತ್ತು ಪಾರ್ವತಿಗೆ ಮಾಡೋದು ಅಂತ ತಿಳಿದು ಮಾಡ್ತೀನಿ, ಹಾಗೂ ವಿಠೋಬನ ದೇವಸ್ಥಾನಕ್ಕೆ ಭೇಟಿ ನೀಡೋದಿಲ್ಲ ಅನ್ನೋ ಷರತ್ತಿನೊಂದಿಗೆ ಸೊಂಟದ ಪಟ್ಟಿನ ತಯಾರಿಸೋಕೆ ಒಪ್ಕೋತಾರೆ. ಹಾಗಾಗಿ ಆ ವ್ಯಾಪಾರಿಯೇ ವಿಠಲನ ಕಲ್ಲಿನ ವಿಗ್ರಹದ ಅಳತೆಯನ್ನು ಕೊಟ್ಟಾಗ ನರಹರಿ ಸೋನಾರರು ಚಿನ್ನದ ಸೊಂಟದ ಪಟ್ಟಿನ ತಯಾರು ಮಾಡಿಕೊಡ್ತಾರೆ. ಆ ವ್ಯಾಪಾರಿ ಅದನ್ನು ವಿಠಲನಿಗೆ ಅರ್ಪಿಸಿದಾಗ ಅದು ತುಂಬ ಬಿಗಿಯಾಗಿರುತ್ತೆ. ವ್ಯಾಪಾರಿ ಅದನ್ನು ಮತ್ತೆ ನರಹರಿ ಹತ್ತಿರ ತಂದು ಆಭರಣನ ಉದ್ದ ಮಾಡಿಸ್ಕೊಂಡು ಮತ್ತೆ ಹೋಗಿ ಅರ್ಪಿಸ್ತಾರೆ. ಆಗ ಅದು ಸಡಿಲಾಗುತ್ತೆ. ವ್ಯಾಪಾರಿ ಮತ್ತೆ ಬಂದಿದ್ದನ್ನ ನೋಡಿ ನರಹರಿ ಸಿಟ್ಟಾಗ್ತಾರೆ. ನಾನು ನನ್ನ ಕೆಲಸನ ಸರಿ ಮಾಡಿದ್ದೀನಿ, ನಿಮ್ಮ ವಿಠೋಬನಿಗೆ ಅದು ಸರಿ ಹೋಗ್ತಿಲ್ಲ ಅಂದರೆ ನನ್ನ ತಪ್ಪಲ್ಲ ಅಂತ ಕೂಗಾಡ್ತಾರೆ. ವ್ಯಾಪಾರಿ ನರಹರಿನ ದೇವಸ್ಥಾನಕ್ಕೆ ಬರೋಕ್ಕೆ ಬೇಡ್ಕೊಂಡ್ರೂ ಕೂಡ ನರಹರಿ ಶಿವನನ್ನು ಮಾತ್ರ ನೋಡೋ ವ್ರತ ಪಾಲಿಸ್ತಿದ್ದೀನಿ ಅಂತ ಹೇಳಿ ನಿರಾಕರಿಸ್ತಾರೆ. ವ್ರತವನ್ನು ಉಳಿಸಿಕೊಳ್ಳಲು ನರಹರಿಗೆ ಕಣ್ಣಿಗೆ ಬಟ್ಟೆ ಕಟ್ಟುವಂತೆ ವ್ಯಾಪಾರಿಗೆ ಸೂಚಿಸಿದಾಗ ನರಹರಿ ಒಪ್ಪಿಕೊಂಡು ವ್ಯಾಪಾರಿಯ ಜೊತೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ವಿಠೋಬನ ದೇವಸ್ಥಾನಕ್ಕೆ ಬರ್ತಾರೆ. ವ್ಯಾಪಾರಿ ನರಹರಿನ ವಿಠಲನ ದೇವಾಲಯದ ಗರ್ಭಗುಡಿಗೆ ಕರೆತರ್ತಾರೆ. ಬೀದಿಗಳಲ್ಲಿ ಜನರು ನರಹರಿಯ ಕುರುಡುತನ ಮತ್ತು ಅವನ ನಂಬಿಕೆಗಳನ್ನು ಅಪಹಾಸ್ಯ ಮಾಡ್ತಿರ್ತಾರೆ. ನರಹರಿಯು ವಿಠಲನ ವಿಗ್ರಹ ಮುಟ್ಟಿದಾಗ ಆ ವಿಗ್ರಹವು 5 ತಲೆಗಳು ಮತ್ತು 10 ತೋಳುಗಳನ್ನು ಹೊಂದಿರುವಂತೆ ಭಾಸವಾಗುತ್ತೆ. ವಿಗ್ರಹದ ಕುತ್ತಿಗೆಯಲ್ಲಿ ಸರ್ಪದ ಆಭರಣವಿದ್ದಂತೆ ಭಾಸವಾಗಿ ನರಹರಿ ತಾನು ಶಿವನನ್ನೇ ಮುಟ್ಟಿದಂತೆ ಅನುಭವವಾಗುತ್ತೆ. ಇದು ವಿಠೋಬನಲ್ಲ, ನನ್ನ ಶಿವ ಅಂತ ಹೇಳಿ ಕಣ್ಣಿಗೆ ಕಟ್ಟಿದ ಬಟ್ಟೆ ಬಿಚ್ಚಿದಾಗ ಕಂಡಿದ್ದು ವಿಠೋಬ. ಅಯ್ಯೋ, ನನ್ನ ವ್ರತಭಂಗ ಆಯ್ತಲ್ಲ ಅಂತ ಹೇಳಿ ಮತ್ತೆ ಬಟ್ಟೆ ಕಟ್ಕೊಂಡು ಆ ವಿಗ್ರಹ ಸ್ಪರ್ಶಿಸಿದ್ರೆ ಅವರಿಗೆ ಮತ್ತೆ ಶಿವನನ್ನೇ ಸ್ಪರ್ಶಿಸಿದ ಅನುಭವವಾಗುತ್ತೆ. ಕಟ್ಟಿದ ಬಟ್ಟೆನ ಮತ್ತೆ ತೆಗೆದಾಗ ಪಾಂಡುರಂಗ ವಿಠಲ ಕಾಣ್ತಾನೆ. ಈ ಘಟನೆಯಿಂದ ನರಹರಿ ಸೋನಾರರಿಗೆ ಜ್ಞಾನೋದಯ ಆಗಿ ವಿಠಲನ ಭಕ್ತರಾಗಿ ಮುಂದೆ ಸಂತ ನರಹರಿಯಾಗಿ ಶಿವ ಆಣಿ ವಿಷ್ಣು ಏಕಚಿ ಪ್ರತಿಮಾ ಅಂತ ರಚನೆಗಳನ್ನು ಮಾಡಿ ವಿಠಲ ಹಾಗೂ ಶಿವನ ಮೇಲೆ ಅನೇಕ ಮರಾಠಿ ರಚನೆಗಳನ್ನು ಹಾಡಿದ್ದಾರೆ. ಮಹಾಭಾರತದ ಹರಿವಂಶ ಪರ್ವದಲ್ಲಿ ರುದ್ರಸ್ಯ ಪರಮೋ ವಿಷ್ಣುಶ್ಚ ಪರಮಃ ಶಿವಃ ಏಕ ಏವ ದ್ವಿಧಾಭೂತೋ ಲೋಕೆ ಚರತಿ ನಿತ್ಯಶಃ ಅಂದರೆ ರುದ್ರನ ಪರಮಸ್ವಾಮಿ ವಿಷ್ಣು ಮತ್ತು ವಿಷ್ಣುಗೆ ಶಿವ, ಹೀಗೆ 2 ರೂಪಗಳಲ್ಲಿ ಪ್ರಪಂಚವನ್ನು ಭಗವಂತ ಸಂಚರಿಸ್ತಾನೆ ಅಂತ ಹೇಳಿದ್ದಾರೆ. ಅಗ್ನಿಪುರಾಣದಲ್ಲಿ ಯೋ ವಿಷ್ಣು ಭಕ್ತಿ ವ್ಯಜೇನ ಶಿವಭಕ್ತಿಚ್ಛಲೇನವ ದ್ವೇಷ್ಟಿನ ಶಂಕರಂ ವಿಷ್ಣುಂ ತಂ ಗೃಹ್ಣಿದ್ವಂ ಮಮಂತಿಕಂ ಅಂದರೆ ವಿಷ್ಣುವಿನ ಹೆಸರಲ್ಲಿ ಶಿವನನ್ನು ದ್ವೇಷಿಸುವರನ್ನು ಮತ್ತು ಶಿವನ ಹೆಸರಲ್ಲಿ ವಿಷ್ಣುವನ್ನು ದ್ವೇಷಿಸುವರನ್ನು ನನ್ನ ಬಳಿ ಕರೆತನ್ನಿ ಅಂತ ಯಮಧರ್ಮರಾಯ ಹೇಳಿದ್ದಾನೆ ಅನ್ನೋ ಉಲ್ಲೇಖ ಅಗ್ನಿಪುರಾಣದಲ್ಲಿದೆ. ಶ್ರೀಮದ್ ಭಾಗವತದ 12ನೇ ಸರ್ಗದ 13ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ನಿಮ್ನಗಾನಾಂ ಯಥಾ ಗಂಗಾ ದೇವಾನಾಂ ಅಚ್ಯುತೋ ಯಥಾ ವೈಷ್ಣವಾನಾಂ ಯಥಾ ಶಂಭು ಪುರಾಣಾಂ ಇದಂ ತಥಾ. ಗಂಗಾ ನದಿಯು ಎಲ್ಲ ನದಿಗಳಲ್ಲಿ ಶ್ರೇಷ್ಠವಾದಂತೆ ದೇವತೆಗಳಲ್ಲಿ ಪರಮಾತ್ಮನಾದ ಅಚ್ಯುತನು ಮತ್ತು ವೈಷ್ಣವರಲ್ಲಿ ಭಗವಂತ ಶಂಭು ಅಂದರೆ ಶಿವನು ಶ್ರೇಷ್ಠನು. ಹಾಗೆಯೇ ಶ್ರೀಮದ್ ಭಾಗವತವು ಎಲ್ಲ ಪುರಾಣಗಳಲ್ಲಿ ಶ್ರೇಷ್ಠವಾಗಿದೆ ಅಂತ ಹೇಳಲಾಗಿದೆ. ಪುರಂದರದಾಸರು ಕೂಡ ಚಂದ್ರಚೂಡ ಶಿವಶಂಕರ ಎಂಬ ಪ್ರಸಿದ್ಧ ರಚನೆಯಲ್ಲಿ ಅದ್ಭುತವಾಗಿ ಇಂದಿರೇಶ ಶ್ರೀರಾಮನಾಮವ ಚಂದದಿ ಪೊಗಳುವ ನೀನೆ, ಜಾಲ ಮಾಡಿದ ಗೋಪಾಲನೆಂಬೋ ಹೆಣ್ಣಿಗೆ ಮರುಳಾದವ ನೀನೆ, ಕೊರಳಲಿ ಭಸ್ಮ ರುದ್ರಾಕ್ಷಿ ಧರಿಸಿದ ಪರಮ ವೈಷ್ಣವನು ನೀನೆ, ಗರುಡಗಮನ ಶ್ರೀ ಪುರಂದರ ವಿಠಲಗೆ ಪ್ರಾಣಪ್ರಿಯನೂ ನೀನೆ ಅಂತ ಶಿವ ಹಾಗೂ ಕೃಷ್ಣನ ನಡುವಿನ ಸುಂದರ ಬಾಂಧವ್ಯವನ್ನು ಹಾಡಿ ಹೊಗಳಿದ್ದಾರೆ. ಹೀಗೆ ಹೇಳ್ತಾ ಹೋದರೆ ಶಿವ ವಿಷ್ಣುವನ್ನು ಪೂಜಿಸುವ ಮತ್ತು ವಿಷ್ಣು ಶಿವನನ್ನು ಪೂಜಿಸುವ ಅನೇಕ ನಿದರ್ಶನಗಳು ಸನಾತನ ಧರ್ಮದಲ್ಲಿ ಸಿಗ್ತಾನೆ ಹೋಗುತ್ತೆ. ಹಾಗಾಗಿ ಶಿವಪ್ರಿಯನಾಗದೆ ಮಾಧವ ಪ್ರಿಯನಾಗಲು ಸಾಧ್ಯವಿಲ್ಲ, ಹಾಗೂ ಮಾಧವ ಪ್ರಿಯನಾಗದೆ ಶಿವಪ್ರಿಯನಾಗಲೂ ಸಾಧ್ಯವಿಲ್ಲ. ಓಂ ನಮೋ ನಾರಾಯಣಾಯ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ. ಹರೇ ಕೃಷ್ಣ.